ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರೂ ಸೂಪರ್ ಆಗಿರ್ತೀರಾ. ಎಲ್ಲ ಆಯಿತು. ನಿಮ್ಮ ಬೋಟ್ ಹೌಸಲ್ಲೆಲ್ಲ ಫುಲ್ ಪಾರ್ಟಿ ಗೀಟಿ ಎಲ್ಲ ಜೋರಾಗಿ ಎಲ್ಲ ಮುಗೀತು. ನೈಟ್ ಇಲ್ಲೇ ಆಲ್ಟ್ ಆಗಿಬಿಟ್ಟು ಇವಾಗ ಹೊಡ್ತಾ ಇದ್ದೀವಿ. ವಾಪಸ್ ಕರ್ಕೊಂಡೋಗಿ ನಮ್ಮನ್ನ ಬಿಡ್ತಾವ್ರೆ. 30 ಕಿಲೋಮೀಟ್ರ್ ತಿರ್ಗಾ ಬೋಟಲ್ಲೇ ಹೋಗ್ಬೇಕು. ಏನೇ ಅದೇ 30 ಕಿಲೋಮೀಟ್ರನ್ನ ಇವರು 5 ಅವರ್ ಮಾಡಿದ್ರು. ಇವಾಗ 1 ಅವರಲ್ಲಿ ಕರ್ಕೊಯ್ತಾರಂತೆ. ನೋಡ್ರಿ ಬಿಸ್ನೆಸ್ ಹೆಂಗೆ ಮಾಡ್ತಾರೆ ಅಂತ. ಇಷ್ಟೇ ಜೀವನ. ನೋಡ್ರಿ ವೈಬ್ ಹೆಂಗೈತೆ ತೋರಿಸ್ತೀನಿ. ಇವಾಗ ಅವ್ರನ್ನೆಲ್ಲ ಅಬ್ರಿಸ್ಬೇಕು. ಇನ್ನೂ ಮಲಗೋರ ಸೇದ್ ಎದಳ್ರಿ ಸ್ಟಾಪ್ ಆಯಿತು. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡ್ರಿ ನಾವು ತಂದು ಚಿಪ್ಸ್ ಎಲ್ಲ ನಾವು ಎಣ್ಣೆ ಹೊಡೆಯಲ್ಲ ತಿನ್ನೋಕೆ ತಂದಿರೋದು. ನೋಡ್ರಿ ಇನ್ನೂ ಹಂಗೆ ಐತೆ. ಪಾಪ ಅವನಿಗೆ ನೋವು ಬಂದ್ಬಿಡಿದು. 4 ಗಂಟೆ ಮಲ್ಗೋನೆ. ನೋಡ್ರಿ ಇನ್ನೂ ಮಲ್ಗೋನೆ. ಸಯ್ಯದ್ಗೆ ತುಂಬ ಮೈಕೈ ನೋವು ಬಂದ್ಬಿಟ್ಟಿದೆ. ಅದಕ್ಕೆ ಅವನು ಹಾಸ್ಪಿಟ್ಲಿಗೆ ಕರ್ಕೊಯ್ತಾ ಇದ್ದೀವಿ. ತುಂಬ ಎದೆ ನೋವು ಅಂತ ಹೇಳ್ತಾವನೆ. ಅದಕ್ಕೋಸ್ಕರ ಈ ಹಾಸ್ಪಿಟ್ಲಿಗೆ ಕರ್ಕೊಬಂದು. ನಾನೇ ಆಗ್ತಿಲ್ಲ. ಫ್ರೆಂಡ್ಸ್, ಅವ್ನಿಗೇನೋ ಗೊತ್ತಿಲ್ಲ, ಸಡನ್ನಾಗಿ ಎದೆ ನೋವು ಅಂತ ಬಂದ್ಬಿಡೈತೆ. ಏನೋ ECG ಬೇರೆ ಮಾಡಿಸ್ಬೇಕಂತೆ. ಈ ಥರ ಎಲ್ಲ ಟ್ರಿಪ್ಪಿಗೆ ಬಂದಾಗ ಹಿಂಗೆ ಆಗೋಗ್ಬಿಟ್ರೆ ಹೆವಿ ಬೇಜಾರಾಗ್ಬಿಡುತ್ತಪ್ಪ. ಪಾಪ ನೈಟೆಲ್ಲ ಮಲ್ಗೇ ಇಲ್ಲ ಅವನು. ನಾನು ಮಲ್ಕೊಂಡಿದ್ದೆ, ಅವ್ನು ಮಲ್ಗೇ ಇಲ್ಲ. ತಲೆ ಕೆಟ್ಟೋಗ್ಬಿಡ್ತು. ಅದಕ್ಕೆ ಆ ಬೋಟ್ ನನ್ನ ಮಕ್ಕಳು ಇವಾಗ ಕರ್ಕೊಂಡ್ಬಿಟ್ಟಿದ್ದಕ್ಕೆ ಸೀದಾ ಬಂದು ಹಾಸ್ಪಿಟ್ಲಲ್ಲಿ ಬಿಟ್ಟಿದ್ದೀನಿ. ಇವಾಗ ಹೋಗಿ ನೋಡಬೇಕು. ಏನೋ ECG ಮಾಡಿಸ್ಬೇಕಂತೆ. ನೋಡೋಣ ಫ್ರೆಂಡ್ಸ್ ಏನಾಯಿತು ಅಂತ. ಏನಾಯ್ತು ಕೊಟ್ಬಿಟ್ಟು ತಿರ್ಗಾ ಒಳಗಡೆ ಹೋಯ್ತಾ ನೋಡಿ ಫ್ರೆಂಡ್ಸ್. ಅವನು ಇಲ್ಲಿ ಎಷ್ಟು ಕೊಟ್ಟವ್ರೆ. ಇದು ಮಾತ್ರೆ ಇದು ನೋಡ್ರಿ. ಕೇರಳಲ್ಲಿ ಹೆಂಗೆ ನೋಡ್ತಾರೆ. ಏನಂತೀಯಾ ಸೈಯದ್? ಬೆಸ್ಟ್ ಡಾಕ್ಟ್ರು, ಬೆಸ್ಟ್ ಹಾಸ್ಪಿಟಲ್ಸ್ ಇನ್ ಕೇರಳ. ನಮ್ಮ ಬೆಂಗಳೂರಲ್ಲಿ ಬೇರೆ ಇದು ಒಂದು ಚೀಟಿ ಕೊಟ್ಟು ಕಳಿಸ್ತಾರೆ ಗಾಯ್ಸ್, ಕಾಸು ಕೊಡಿ ಅಂತ. ಇಲ್ಲೆಲ್ಲ ನರ್ಸ್ಗಳೆಲ್ಲ ಹೆಂಗಿರೋ ಸೂಪರ್ ಆಗೋರು ಗಾಯ್ಸ್. ಚೀಚಿ ಕೊಟ್ರಿದ ಇಂಜೆಕ್ಷನ್? ಚೀಚಿ ಕೊಟ್ರು. ಚೀಚಿ ತಿನ್ನೋಣ ಬಾ ಇವಾಗ ಹೋಗ್ಬಿಟ್ಟಲ್ಲಿ. ಎಲ್ಲ ಮುಗೀತು. ಕೊಡ್ತಾ ಇದ್ದೀವಿ. ಎಲ್ಲ ಖಾಲಿ. ಬೋಟ್ ಹೌಸ್ಗೆ ಬಾಯ್. ಫ್ರೆಂಡ್ಸ್ ಎಲ್ಲ ಮುಗ್ದು ಬ್ಯಾಗೆಲ್ಲ ಎತ್ಕೊಂಡು ಹೋಯ್ತಾ ಇದ್ದೀವಿ ಗಾಡಿ ಹತ್ರಕ್ಕೆ. ನೋಡ್ರಿ ಅವನು ನಾನು ಬ್ಲಾಗ್ ಮಾಡ್ತಾರೆ, ನಂದು ಅವ್ನು ಬ್ಲಾಗ್ ಮಾಡ್ತಾ ಇದ್ದಾನೆ. ನೋಡ್ರಿ ಅವನು ಮುಗೀತು. ಬಾಯ್. ಇವಾಗ ಬೇರೆ ಪ್ಲೇಸ್ಗೆ ಹೋಯ್ತಾ ಇದೀನಿ. ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂತ್ಕೊಂಡಿರಿ ನಾನು ನೋಡ್ಕೊಂಡು. ನೋಡ್ರಿ ಇವರಿಬ್ರು ಲವರ್ಸು ಒಂದೇ ಐಸ್ ಕ್ರೀಮಲ್ಲಿ ತಿಂತಾವ್ರಿ ಇವರಿಬ್ರು. ಅವ್ನು ಖಾಲಿ ಬೆಲ್ಲೆ, ಅವ್ನು ಗೋರಿ ಬೆಲ್ಲೆ. ಇವನು ಗೋರಿ ಬೆಲ್ಲೆ, ಇವನು ಕಾರಿ ಬೆಲ್ಲೆ. ಇಬ್ರು ಸೇರೆ ಬಲ್ಲೆ. ಫ್ರೆಂಡ್ಸ್ ಹೆಂಗ್ ತಿಂತಾ ಇದ್ದೀವಿ ಇಬ್ರು ಒಂದೇ ರಲೆ. ಐಸ್ ಕ್ರೀಮ್ ಅಂತೂ ಸಕ್ಕತ್ತಾಗೈತೆ. ಅಲ್ಟಿಮೇಟ್. ಟಾನಿಕ್ ತರ ಐತೆ. ಯಾರು ಚೆನ್ನಾಗೈತೆ.
ಫುಲ್ ಖುಷಿಯ ಫುಲ್ಲು ಆಹಾ ಆಹಾ. ಫ್ರೆಂಡ್ಸ್, ಹೂವು ಕಿತ್ಕೊಂಡಿದ್ದೀನಿ. ಯಾರಿಗೆ ಕೊಡಬೇಕು ಅಂತ ಗೊತ್ತಾಯ್ತಲ್ಲ. ನೀವು ಯಾವುದೇ ಇದ್ರೆ ಬರ್ರಿ ಇಸ್ಕೊಳ್ರಿ ನನ್ನ ಹತ್ರ. ಫ್ರೆಂಡ್ಸ್, ಮುನ್ನಾರ್ಗೆ ಬಂದ್ಬಿಟ್ಟು ಅಲಿಬಾಬಾ ಅನ್ನೋ ರೆಸ್ಟೋರೆಂಟಲ್ಲಿ ಬಂದಿದ್ದೀವಿ. ಇಲ್ಲಿ ಊಟ ಮಾಡ್ಕೊಂಡು ನೆಕ್ಸ್ಟು ರೂಮ್ ಮಾಡಿಬಿಟ್ಟು ಪಾಚನ್ಬೇಕಷ್ಟೇ. ಇವಾಗ ಫುಲ್ ಟಯರ್ಡು. ಎಷ್ಟೋ 200 ಕಿಲೋಮೀಟ್ರನ್ನ 5.5 ಅವರ್ ಓಡಿಸಿದ್ದೀನಿ. ಮಲ್ಕೊಂಬಿಡೋದು ಅಷ್ಟೇ. ಸಿಗೋಣ ರೂಮಿಗೆ ಬಂದ್ಬಿಟ್ಟು. ಬೆಳ್ಳಿಗಾಗೋಗ್ಬಿಟ್ಟ ಫ್ರೆಂಡ್ಸ್. ನಾನು ಇವತ್ತು ನಾವು ಮಲ್ಗೋ ಜಾಗ ನೋಡಿ ಫ್ರೆಂಡ್ಸ್. ನಾವು ಮಲ್ಗೋ ಜಾಗ ಇದೆ ನೋಡಿ ಫ್ರೆಂಡ್ಸ್. ನಾವು ಮಲಗ್ತಾ ಇದ್ದೀವಿ. ಅಣ್ಣ ನೋಡ್ರಿ ಬೆಡ್ಶೀಟ್ ಜಿಮ್ ಎಕ್ಸ್ಟ್ರಾ ತಗೊಬತ್ತವ್ರೆ. 4 ಜನ ಇದೆಯಲ್ಲ, ಅದಕ್ಕೆ ಬೆಡ್ಶೀಟ್ ಜಿಮ್ ಎಲ್ಲ ಎಕ್ಸ್ಟ್ರಾ. ಏನಂತೀರಾ? ಫುಲ್ ಟಯರ್ಡು. ಒಳ್ಳೆ ನಿದ್ದೆ ಮಾಡಬೇಕು. ಹೊಟ್ಟೆ ತುಂಬ ಊಟ ಆಯಿತು. ಒಳ್ಳೆ ನಿದ್ದೆ ಮಾಡಿ ಮಲ್ಗೋದೆ. ಬಾಯ್ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.